ಗಂಗಾವತಿ ಬಿಜೆಪಿ ಮುಖಂಡನ ಕೊಲೆ, ಮಚ್ಚಿನಿಂದ ಕೊಚ್ಚಿ ಭರ್ಬರ ಹತ್ಯೆ. ಒಂದು ಕಡೆ ಮನಸ್ಸೋ ಇಚ್ಛೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡ್ತಾ ಇರುವ ದೃಶ್ಯ, ಮತ್ತೊಂದು ಕಡೆ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಯಾಗಿರೋ ದೃಶ್ಯ, ಮಗದೊಂದು ಕಡೆ ಕೊಲೆಯಾದವನ ಕುಟುಂಬಸ್ಥರ ಆಕ್ರಂದನದ ದೃಶ್ಯ. ಈ ಎಲ್ಲ ದೃಶ್ಯಗಳು ಕೊಪ್ಪಳದ ಗಂಗಾವತಿಯಲ್ಲಿ ಕಂಡುಬಂದಿದ್ದು. ಹೌದು, ಗಂಗಾವತಿ ಮಂಡಲದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ನನ್ನ ಸಿನಿಮೀಯ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ. ತಡರಾತ್ರಿ 2 ಗಂಟೆ ಸುಮಾರಿಗೆ ರಾಯಚೂರು ರಸ್ತೆಯ ಲೀಲಾವತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಬೈಕ್ ಮೇಲೆ ಸ್ನೇಹಿತರೊಂದಿಗೆ ಬರ್ತಿದ್ದ ವೆಂಕಟೇಶ್ಗೆ ಕಾರಿನಿಂದ ಡಿಕ್ಕಿ ಹೊಡೆಸಿ ಕೆಳಗೆ ಬಿದ್ದ ವೆಂಕಟೇಶನ ಮೇಲೆ ದುಷ್ಕರ್ಮಿಗಳು ಮಚ್ಚಿನಿಂದ ಎಲ್ಲಂದ್ರಲ್ಲೇ ಕೊಚ್ಚಿ ಅತ್ಯಂತ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಇನ್ನು ಮಗನನ್ನ ಹೀಗೆ ಭರ್ಬರವಾಗಿ ಕೊಂದಿರುವುದಕ್ಕೆ ತಾಯಿ ಗೋಳಾಡಿದ್ದಾರೆ. ನನ್ನ ಮಗ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಿದ್ದ, ಅವನನ್ನ ಕೊಂದಿರೋರು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಮೋಸ ಮಾಡಿದ್ರೆ ನಮ್ಮ ಮುಂದೆ ಬರಬೇಕು, ಯಾರು ಮಾಡ್ಯಾರ ಗೊತ್ತಾಗಬೇಕಪ್ಪೋ, ನಮಗ ಗೊತ್ತು ಇಲ್ಲೋ, ಅವರು ಸಿಕ್ಕ ಮೇಲೆ ನಮ್ಮ ಸಿಗುತ್ತೈತೆ. ನನ್ನ ಮಗ ಎಲ್ಲರಿಗೆ ಸಹಾಯ ಮಾಡ್ಯಾನೆ. ಹಳೆ ದ್ವೇಷಕ್ಕೆ ಉರುಳಿತ ಮುಖಂಡನ ಹೆಣ, ಸಹಾಯ ಮಾಡಿದ್ದೇ ಕೊಲೆಗೆ ಕಾರಣವಾಯ್ತಾ? 4 ಆರೋಪಿಗಳು ಶರಣು, 2 ಪರಾರಿ. ಹತ್ಯೆಯಾದ ವೆಂಕಟೇಶ್ ಜೊತೆಗೆ ಇನ್ನು ಊಟ ಮಾಡಿಕೊಂಡು ದೇವಿ ಕ್ಯಾಂಪ್ನಿಂದ ಗಂಗಾವತಿಗೆ ಬರ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಕೊಲೆಗೆ ಈ ಹಿಂದಿನ ಘಟನೆಯೊಂದರ ದ್ವೇಷವೇ ಕಾರಣ ಅಂತ ಹೇಳಲಾಗ್ತಿದೆ. 2023ರಲ್ಲಿ ಗಂಗಾವತಿಯಲ್ಲಿ ನಡೆದಿದ್ದ ಮಾರುತಿ ಎನ್ನುವ ಯುವಕನ ಮೇಲೆ ರವಿ ಗುಂಪು ಕಟ್ಟಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಅದಾದ 2 ವರ್ಷಗಳ ಬಳಿಕ ಮಾರುತಿ ಸಾವನ್ನಪ್ಪಿದ್ದ. ಈ ವೇಳೆ ಮಾರುತಿಗೆ ವೆಂಕಟೇಶ್ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದ್ದ. ಇದನ್ನೇ ನೆಪ ಮಾಡಿಕೊಂಡಂತಹ ರವಿ ಗ್ಯಾಂಗ್ ವೆಂಕಟೇಶನ ಕೊಲೆಗೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಈ ಕೊಲೆ ಪ್ರಕರಣ ಕಂಪ್ಲಿ ಪೊಲೀಸ್ ಠಾಣೆಗೆ 4 ಆರೋಪಿಗಳು ಶರಣಾಗಿದ್ದಾರೆ. ಭೀಮಾ ಅಲಿಯಾಸ್ ಭರತ್, ಸಲೀಂ, ವಿಜಯ್, ಧನ್ರಾಜ್ ಶರಣಾಗಿದ್ದು ಕಾರ್ತಿಕ್, ಲಕ್ಷ್ಮಣ್ ಪರಾರಿಯಾಗಿದ್ದಾರೆ. ಇನ್ನು ಪ್ರಕರಣದ ಕಿಂಗ್ ಪಿನ್ ರವಿ ಸಹ ನಾಪತ್ತೆಯಾಗಿದ್ದು, ಇನ್ನು ಕೊಲೆಯ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಗಂಗಾವತಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರವಿ ಹಾಗೂ ಸಹಚರ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾವು ಆದಷ್ಟು ಬೇಗ ಈ ಕೃತ್ಯಕ್ಕೆ ಬಳಸಿದಂಥ ವ್ಯಕ್ತಿಗಳು ಹಾಗೂ ವೆಪನ್ಸು ಆದಷ್ಟು ಬೇಗ ನಾವು ಸೀಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಸೊ ರವಿ ಮೇಲೆ ಕೇಸ್ ಇದ್ದಾವೆ, ಅವನ ಗಡೀಪಾರು ಕೂಡ ಆಗಿದ್ದಾರೆ. ಒಂದ್ಸಲಿ ಅವ್ರ ಮೇಲೆ ಸುಮಾರು 10ರಿಂದ ಜಾಸ್ತಿ ಕೇಸ್. ಕೊಲೆ ಮಾಡಿದ ಬಳಿಕ ಆರೋಪಿಗಳು ಇಂಡಿಕಾ ಕಾರ್ನಲ್ಲಿ ಪರಾರಿಯಾಗ್ತಿದ್ದ ವೇಳೆ ಕಾರ್ ಟೈರ್ ಬ್ಲಾಸ್ಟ್ ಆಗಿದೆ. ಹೀಗಾಗಿ ಕಾರನ್ನ ಕೊಟ್ಟೂರೇಶ್ವರ ಕ್ಯಾಂಪ್ನಲ್ಲಿಯೇ ಬಿಟ್ಟು ಓಡಿ ಹೋಗಿದ್ರು. ಇನ್ನು ಕೊಲೆಯ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಸಂಸದ ರಾಜಶೇಖರ ಶೆಟ್ನಾಳ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದು, ಜೊತೆಗೆ ಸಾವಿರಾರು ಜನರು ಕೂಡ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ಚಟುವಟಿಕೆ ಎಂದಿರ್ತಿದ್ದ ಭೀಕರ ಕೊಲೆಯಾಗಿದೆ. ಸಾರ್ವಜನಿಕ ಹೇಳೋ ಮಾಹಿತಿ ಪ್ರಕಾರ 6 ಜನ ಬಂದು ಕೊಲೆ ಮಾಡಿದ್ದಾರೆ ಅಂದೇಳಿ SP ಅವ್ರ ಜೊತೆ ಈಗ ಚರ್ಚೆ ಕೂಡ ಮಾಡಿದ್ದೀವಿ. ಕೊಲೆಯಲ್ಲಿ ಯಾರೇ ಭಾಗಿಯಾದ್ರು ಕೂಡ ಅವ್ರು ಹಿಡಿಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂದೇಳಿ SP ಅವ್ರು ಕೂಡ ಚರ್ಚೆ ಮಾಡಿದ್ದೀವಿ. ಗಂಗಾವತಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರು ಹಿಡಿದು ಕಠಿಣ ಶಿಕ್ಷೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ SP ಅವರು ಕೂಡ ಹೇಳಿದ್ದಾರೆ. ಪ್ರಕರಣದ ಕುರಿತು ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ರವಿ ಹಾಗೂ ಸಹಚರರ ಮೇಲೆ ದೂರು ದಾಖಲಾಗಿದೆ. ಒಟ್ನಲ್ಲಿ ಹಳೆಯ ದ್ವೇಷಕ್ಕೆ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಬಲಿಯಾಗಿದ್ದು ದುರಂತವೇ ಸರಿ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.